ಗುರುಗಳೇ, ಮಂತ್ರಾಕ್ಷತೆ ಕಪ್ಪಾಗಿದೆ. ನೀವೇ ನೋಡುತ್ತಿದ್ದೀರಿ, ಇಲ್ಲಿರುವುದು ಒಂದೇ ಮಂತ್ರಾಕ್ಷತೆ. ಎಲ್ಲರಿಗೂ ಕೊಟ್ಟ ಹಾಗೆ ನಿಮಗೂ ಆತ್ಮೀಯವಾಗಿಯೇ ಕೊಟ್ಟಿದ್ದೇವೆ. ಅದು ಹೇಗೆ ಕಪ್ಪಾಯಿತು ಎಂಬುದನ್ನು ನೀವೇ ವಿವೇಚಿಸಬೇಕಷ್ಟೆ. ಕ್ಷಮಿಸಿ ಗುರುಗಳೇ, ನನ್ನಿಂದ ಏನ್ ತಪ್ಪಾಗಿದೆ? ವ್ಯಾಸರಾಜರು ತಮ್ಮ ಶಿಷ್ಯರನ್ನೆಲ್ಲ ಕೂರಿಸಿಕೊಂಡು ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬಲ್ಲಿರಿ ಎಂದು ಕೇಳುತ್ತಾರೆ. ಯಾರಿಗೂ ಉತ್ತರ ಹೇಳುವ ಧೈರ್ಯ ಬರುವುದಿಲ್ಲ. ಆಗ ಮಹಾಮಹಿಮರಾದ ಶ್ರೀ ಕನಕದಾಸರು ನಾನು ಹೋದರೆ ಹೋದೇನು ಎಂದು ಬಹಳ ವಿನಮ್ರವಾಗಿ ಹೇಳುತ್ತಾರೆ. ಎಲ್ಲರಿಗೂ ಆಶ್ಚರ್ಯ. ಮಂತ್ರೋಪದೇಶವಾಗಿ ತ್ರಿಕಾಲಜ್ಞಾನಿಗಳಾದ ನಾವೇ ಯೋಚಿಸುತ್ತಿದ್ದೇವೆ. ಆದರೆ ಕನಕದಾಸರು ಮಾತ್ರ ನಾನು ಹೋದರೆ ಹೋದೇನು ಎಂದು ಎಷ್ಟು ಧೈರ್ಯವಾಗಿ ಹೇಳಿದ್ದಾರೆ. ಆಗ ಶ್ರೀ ಗುರುಗಳು ಪ್ರಶ್ನಿಸುತ್ತಾರೆ. ಅದಕ್ಕೆ ಕನಕದಾಸರು ಹೀಗೆ ವ್ಯಾಖ್ಯಾನಿಸುತ್ತಾರೆ: ನಾನು ಎಂಬ ಅಹಂ ಹೋದರೆ ಆಗ ಸ್ವರ್ಗಕ್ಕೆ ಹೋದೇನು ಎಂಬುದು ಅದರ ಭಾವಾರ್ಥ. ಶ್ರೀನಿವಾಸಾಚಾರ್ಯರು ಸ್ವತಃ ತಾವೇ ದುಡಿದು ಬೆವರು ಸುರಿಸಿ ದವಸ ಸಂಪಾದನೆ ಮಾಡಿ ತಂದಿದ್ದರು. ಅದು ಶ್ರೀಹರಿಗೆ ಇಷ್ಟವಾಯಿತು, ಪ್ರಸಾದವಾಯಿತು. ಆದರೆ ನೀವು ನೂರಾರು ಜನ ರೈತರು ಬೆವರು ಸುರಿಸಿ ದುಡಿದದ್ದನ್ನು ನಾನು ನನ್ನದು ಅಂತ ಅಹಂಭಾವದಿಂದ ಹೇಳ್ತಾ ಇದ್ದೀರಿ. ಭಗವಂತನ ಸನ್ನಿಧಿಯಲ್ಲಿ ಅಹಂಕಾರ ಸಲ್ಲದು. ಅದನ್ನು ನಿಮಗೆ ತಿಳಿಸಲೆಂದೇ ಶ್ರೀಹರಿ ಸಣ್ಣದೊಂದು ಸೂಚನೆ ನೀಡಿದ್ದಾನೆ. ಎಚ್ಚೆತ್ತುಕೊಂಡರೆ ನಿಮಗೆ ಕ್ಷೇಮ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ನನ್ನ ಕಣ್ಣುಗಳಿಗೆ ಆವರಿಸಿದ್ದ ಅಹಂಕಾರದ ಪೊರೆಯನ್ನು ಹರಿದು ಹಾಕಿದ್ದೀರಿ. ನಿಮಗೆ ಜನ್ಮ ಪೂರ್ತಿ ನಾನು ಋಣಿಯಾಗಿರ್ತೀನಿ. ದಯಮಾಡಿ ಬೇರೆ ಅಕ್ಷತೆ ನೀಡಿ ನನ್ನನ್ನು ಆಶೀರ್ವದಿಸಿ. ಬೇರೆ ಅಕ್ಷತೆ ಏಕೆ? ನಿಮ್ಮ ಕಣ್ಣಲ್ಲಿರುವ ಅಹಂಕಾರವನ್ನು ತ್ಯಜಿಸಿ ಆ ಅಕ್ಷತೆಯನ್ನೇ ನೋಡಿ. ಗುರುಗಳೇ, ಅಕ್ಷತೆ ಹಾಗೇ ಇದೆ. ಈಗ ನನ್ನ ತಪ್ಪಿನ ಅರಿವು